ಸ್ನೇಹಿತರೆ, ಇವತ್ತು ಡಿ ಬಾಸ್ ಅವರ ಕುರಿತಾಗಿ ಒಂದು ವಿಡಿಯೋ ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇದೆ. ಸಿಕ್ಕಾಬಟ್ಟೆ ಸದ್ದು ಮಾಡ್ತಾ ಇದೆ. ಯಾವ ವಿಡಿಯೋ ಗುರು ಅದು ಅಂತ ನೀವೇನಾದರೂ ಕೇಳೋದೇ ಆದರೆ ಇಲ್ಲೊಂದು ವಿಡಿಯೋ ಇದೆ ನೋಡಿ. ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ಏನಾಗಿದೆ ಏನು ಅಂತ ಹೇಳ್ಬಿಡ್ತೀನಿ. ಏನಿದು ಗಲಾಟೆ ಶಬ್ದ ಹಿಂಗೆ ಕೇಳಿಸ್ತಿದೆ ನೀವು ಕೇಳ್ಬೋದು. ಆ್ಯಕ್ಚುಲಿ ಶಾಸ್ತ್ರಿ ಇವಾಗ ರಿಲೀಸ್ ಆಗಿದೆ. ಆ ಒಂದು ಥಿಯೇಟರ್ ಬಳಿ ಬೇರೆ ಯಾರೋ ಬರ್ತಾರೆ, ಬೇರೆ ಯಾರೋ ಬಂದ್ಬಿಟ್ಟು ಡಿ ಬಾಸ್ ಅವರ ವಿರುದ್ಧವಾಗಿ ಕೂಗನ ಕೂಗೋಕೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಡಿ ಬಾಸ್ ಅಭಿಮಾನಿಗಳು ಅಲ್ಲೇ ಮುಂದೆ ಇರ್ತಾರೆ. ಈ ಬಂದಿದಂತ ಒಬ್ಬ ಯುವಕ ಆಕ್ಚುಲಿ ಅವನಿಗೆ ಹೊರಗಡೆ ಸಿಕ್ಕಾಬಿಟ್ಟೆ ತಲೆಗೆ ತುಂಬಿಟ್ಟಿರ್ತಾರೆ, ಅಥವಾ ಆ ರೀತಿಯಾದ ವಿಡಿಯೋಗಳನ್ನ ನೋಡಿ ಸಿಕ್ಕಾಬಿಟ್ಟೆ ತಲೆಗೆ ಡಿ ಬಾಸ್ ಅವರ ಬಗ್ಗೆ ಕೆಟ್ಟದಾಗಿ ತುಂಬಿಕೊಂಡಿದ್ದು. ಅದೇ ಏನು ಡಿ ಬಾಸ್ ಅವರು ಕೊಲೆ ಮಾಡ್ಬಿಟ್ಟಿದ್ದಾರೆ, ಅವ್ರು ಇನ್ನು ಬರೋದೇ ಇಲ್ಲ, ಡಿ ಬಾಸ್ ಅಭಿಮಾನಿಗಳೆಲ್ಲ ತುಂಬಾ ಕಡಿಮೆ ಆಗ್ಬಿಡ್ತಾ ಇದ್ದಾರೆ, ಯಾರು ಇಲ್ಲ ಡಿ ಬಾಸ್ ಅಭಿಮಾನಿಗಳು, ಹಾಗೆ ಹೀಗೆ ಆ ರೀತಿ ಎಲ್ಲ ಒಂದು ಕಲ್ಪನೆಯನ್ನು ತುಂಬ್ಕೊಬಿಟ್ಟಿದೆ ಅಂತ ಅನ್ಸುತ್ತೆ. ಆಕ್ಚುಲಿ ಬಂದ್ಬಿಟ್ರು ಥಿಯೇಟರ್ ಬಳಿ ಡಿ ಬಾಸ್ ಅವ್ರಿಗೆ ಕೆಟ್ಟದಾಗಿ ಏನೋ ಕೂಗ್ತಾ ಇದ್ನಂತೆ. ಆಗ ಅಭಿಮಾನಿಗಳು ಅಲ್ಲೇ ಇದ್ದಂತ ಶಾಸ್ತ್ರಿ ಸಿನಿಮಾ ನೋಡಕ್ ಬಂದಿದ್ರು, ಅವರೆಲ್ಲರೂ ಬಂದ್ಬಿಟ್ಟು ತರಾಟೆಗೆ ತಗೊಂಡು ಡಿ ಬಾಸ್ ಅವರ ಏನೋ ಶಾಸ್ತ್ರಿ ಸಿನಿಮಾದ ಫೋಟೋ ಇತ್ತು, ಅಲ್ಲಿ ಹೋಗ್ಬಿಟ್ಟು ಅವನಿಗೆ ತಪ್ಪಾಯಿತು ಅಂತ ಕೈ ಮುಗಿಸಿ ಡಿ ಬಾಸ್ ಅವರ ಪರ ಆಮೇಲೆ ಘೋಷಣೆಯನ್ನು ಕೂಗಿಸಿ ಅವನನ್ನ ಬಿಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಇಲ್ಲೇನಪ್ಪ ಅಂತಂದ್ರೆ ಸಿಂಹದ ಗುಹೆಗೆ ಹೋಗ್ಬಿಟ್ಟು ಸಿಂಹನ ಕೆಣಕಿದ್ರೆ ಬಿಡುತ್ತಾ? ಹಸ್ದಿರುತ್ತೆ, ಬಡ್ದು ಬಾಯಿಗೆ ಹಾಕೋಬಿಡುತ್ತೆ, ಹಂಗೆ ಆಗೋದು. ಇಲ್ಲಿ ಡಿ ಬಾಸ್ ಅಭಿಮಾನಿಗಳು ತುಂಬಾ ಬಂದಿರ್ತಾರೆ ಸಿನಿಮಾ ನೋಡೋಕೆ, ಅಲ್ಲಿ ಹೋಗ್ಬಿಟ್ಟು ಆ ರೀತಿ ಮಾಡಿದ್ರೆ ಆಕ್ಚುಲಿ ಅವನು ಕ್ಷಮೆ ಕೇಳಿದಾನೆ, ಇಲ್ಲ ಅಂದಿದ್ರೆ ಅದು ಇನ್ನು ಬೇರೆ ರೀತಿ ವಿಕೋಪಕ್ಕೆ ಹೋಗ್ಬಿಟ್ಟಿರೋದು, ಏನೇನಾಗೋಗ್ತಿತ್ತು. ಆಕ್ಚುಲಿ ಈ ರೀತಿ ಕೆಲಸಗಳನ್ನ ಬೇರೆ ಯಾರೇ ಆಗಿರಿ ಈ ರೀತಿ ಕೆಲಸವನ್ನ ಮಾಡಬಾರ್ದು. ಹಾಗೆ ಡಿ ಬಾಸ್ ಅಭಿಮಾನಿಗಳು ಕೂಡ ಬೇರೆ ನಟರ ಈ ರೀತಿ ಒಂದು ಪ್ರೋಗ್ರಾಮ್ಗಳಲ್ಲೂ ಕೂಡ ಕೆಟ್ಟದಾಗಿ ಬೇರೆ ನಟರಿಗೂ ಕೂಡ ಕೂಗಬಾರ್ದು. ಇದು ಒಂದು ಉದಾಹರಣೆ. ಯಾಕೆಂತಂದ್ರೆ ಇಲ್ಲಿ ಅನಾಹುತಗಳಾಗ್ಬಿಡ್ತವೆ ಇಂಥ ಒಂದು ಸಂದರ್ಭದಲ್ಲಿ. ಆ ಕೆಲಸವನ್ನ ಮಾಡಬಾರ್ದು. ಯಾಕೆಂದ್ರೆ ಡಿ ಬಾಸ್ ಅಭಿಮಾನಿಗಳು ಈಗಾಗಲೇ ತುಂಬಾ ಕುಪಿತರಾಗಿದ್ದಾರೆ. ಅವ್ರ ಮುಂದೆ ಹೋಗ್ಬಿಟ್ಟು ಕೆಟ್ಟದಾಗಿ ಘೋಷಣೆಗಳನ್ನು ಕೂಗಿದ್ರೆ ಯಾರು ಬಿಡಲ್ಲ. ಓಕೆ, ಆಮೇಲೆ ಇನ್ನೊಂದು ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇರ್ತಕ್ಕಂಥ ಇನ್ನೊಂದು ವಿಡಿಯೋ ಅಂತ ಅಂದ್ರೆ ಆಕ್ಚುಲಿ ಇವತ್ತು ನೋಡಿ, ಇದು ಇಲ್ಲೇನಪ್ಪ ಅಂತಂದ್ರೆ ಇದು ಯಾವುದೋ ಒಂದು ಕಂಪ್ನಿ, ಅಲ್ಲಿ ಎಲ್ಲವೂ ಕೂಡ ಕಂಪ್ಯೂಟರ್ ಅಲ್ಲಿ ನೀವು ನೋಡ್ತಾ ಇರ್ಬೋದು. ಎಲ್ಲಾ ಕಂಪ್ಯೂಟರ್ ಅಲ್ಲೂ ಕೂಡ ಡಿ ಬಾಸ್ ಅವರ ಫೋಟೋನೇ ಫ್ರಂಟ್ ಆಗಿ ಇಟ್ಕೊಂಡಿದ್ದಾರೆ. ಎಸ್, ಇದು ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇದೆ ಇವತ್ತು. ಯಾರೋ ಗೊತ್ತಿಲ್ಲ, ಆಕ್ಚುಲಿ ಒಂದು ಕಂಪ್ಯೂಟರ್ ಅಲ್ಲಿ ಡಿ ಬಾಸ್ ಅವ್ರ ಫೋಟೋ ಇದ್ರೆ ಪರವಾಗಿಲ್ಲ, ಇಲ್ಲಿ ಸುಮಾರು ಕಂಪ್ಯೂಟರ್ಗಳಿದೆ, ಯಾವುದೋ ಕಂಪ್ನಿ ಅನ್ಸುತ್ತೆ, ಅಲ್ಲೆಲ್ಲವೂ ಕೂಡ ಡಿ ಬಾಸ್ ಅವರ ಫೋಟೋಗಳನ್ನ ಇಟ್ಕೊಂಡು ಪೂಜಿಸ್ತಾ ಇದ್ದಾರೆ, ಅವರ ಅಭಿಮಾನವನ್ನ ತೋರಿಸ್ಕೊಳ್ತಾ ಇದ್ದಾರೆ. ಇದು ನಿಜವಾಗ್ಲೂ ಇದು ನೆಕ್ಸ್ಟ್ ಲೆವೆಲ್. ಯಾರು ಕೂಡ ಊಹೆಯನ್ನು ಕೂಡ ಮಾಡ್ಕೊಳಕ್ಕಾಗಲ್ಲ, ಆ ಮಟ್ಟಿಗಿನ ಒಂದು ಘಟನೆ ಅಂತ ಹೇಳ್ಬೋದು ಇದು. ನಿಜವಾಗ್ಲೂ ಅಲ್ಲಿ ಒಬ್ಬೊಬ್ರು ಒಂದೊಂದು ರೀತಿ ಇರ್ತಾರೆ ಜನ, ಅದರಲ್ಲಿ ಎಲ್ಲರ ಒಂದು ಕಂಪ್ಯೂಟರ್ ಅಲ್ಲೂ ಕೂಡ ಡಿ ಬಾಸ್ ಅವ್ರ ಫೋಟೋ ಇಡೋದು ಅಂತಂದ್ರೆ ನಿಜವಾಗ್ಲೂ ಗ್ರೇಟ್ ಯಪ್ಪ, ಅದನ್ನ ಊಹೆ ಕೂಡ ಮಾಡ್ಕೊಳಕ್ಕಾಗಲ್ಲ. ಎಸ್, ಇದು ಇವತ್ತು ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇರ್ತಕ್ಕಂಥ ವಿಡಿಯೋಗಳು. ನಿಮ್ಗೇನು ಅನಿಸ್ತಾ ಇದೆ ಕಮೆಂಟ್ ಮಾಡಿ.